ಇನ್ನು ಸೊರಬದಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯೊಂದರಲ್ಲಿ ಬಿವೈ ರಾಘವೇಂದ್ರ ಅವರು ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೊನ್ನೆಯೆಲ್ಲ ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ರು, ಈಗ ಕಾಂತೇಶ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಹೀಗೆ ಮಾತಾಡ್ತಾ ಇದ್ದಾರೆ. ಹಿಂದುತ್ವದ ಬಗ್ಗೆ ಈಶ್ವರಪ್ಪನವರಿಂದ ನಮ್ಮ ಕುಟುಂಬ ಕಲಿಬೇಕಾಗಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತನಾಡೋ ಹಕ್ಕು ಕೂಡ ಈಶ್ವರಪ್ಪನವ್ರಿಗಿಲ್ಲ, ಹೀಗಂತ ಹೇಳಿ ಖಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಘವೇಂದ್ರ. ಮೊನ್ನೆಯವರೆಗೂ ಕೂಡ ಈಶ್ವರಪ್ಪನವರು ಬಿಜೆಪಿ ಪರ ಮಾತಾಡ್ತಾ ಇದ್ರು, ಆದರೆ ಈಗ ಅವ್ರ ಮಗ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸೊರಬದಲ್ಲಿ ನಡೆದಂತಹ ಕಾರ್ಯಕರ್ತರ ಸಭೆಯೊಂದರಲ್ಲಿ ಈಶ್ವರಪ್ಪನವರ ವಿರುದ್ಧ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪನವರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇದೇ 15 ದಿನ ಕೆಳಗೆ ಶಿಕಾರಿಪುರದಲ್ಲಾದಂತ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು, ನಿಮ್ ರಾಘಣ್ಣ, ವಿಜಯಣ್ಣ ಅದು ಹುಲಿ ಆದ್ರೆ ಇದು ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯಣ್ಣ ಬೇಡ ಆಯ್ತಾ? ಇದೇ ನಿಮ್ ರಾಘಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೀಠದ ಜಗದ್ಗುಳ ಒಂದು ವೇದಿಕೆಯಲ್ಲಿ ರಾಘಣ್ಣನ 5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ಹೇಳಿದಂತ ನಮ್ಮ ಈಶ್ವರಪ್ಪನವರು ಯಾಕೆ 15 ದಿನದಲ್ಲಿ ಬದಲಾವಣೆ ಆಯ್ತು? ಯಡಿಯೂರಪ್ಪನವರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇದೇ 15 ದಿನ ಕೆಳಗೆ ಶಿಕಾರಿಪುರದಲ್ಲಾದಂತ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು, ನಿಮ್ ರಾಘಣ್ಣ, ವಿಜಯಣ್ಣ ಅದು ಹುಲಿ ಆದ್ರೆ ಇದು ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯಣ್ಣ ಬೇಡ ಆಯ್ತಾ? ಇದೇ ನಿಮ್ ರಾಘಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೀಠದ ಜಗದ್ಗುಳ ಒಂದು ವೇದಿಕೆಯಲ್ಲಿ ರಾಘಣ್ಣನ 5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ಹೇಳಿದಂತ ನಮ್ಮ ಈಶ್ವರಪ್ಪನವರು ಯಾಕೆ 15 ದಿನದಲ್ಲಿ ಬದಲಾವಣೆ ಆಯ್ತು?